ಓಂ ಶಾಂತಿ. ಇಂದಿನ ವಿಷಯವಾಗಿದೆ ಗುಣಗ್ರಾಹಕ ವೃತ್ತಿ. ಸರ್ವಗುಣ ಸಂಪನ್ನರಾಗಲು ಸರ್ವರಿಂದ ಗುಣಗ್ರಹಿಸುವ ಕಲೆಯು ಅವಶ್ಯಕವಾಗಿದೆ. ಗುಣಗ್ರಾಹಕ ವೃತ್ತಿಯ ವಿಕಾಸವಾದಂತೆಲ್ಲ ಜೀವನವು ದಿವ್ಯತೆಯಿಂದ ಸಂಪನ್ನತೆ ಎಂಬ ಅನುಭವವಾಗುತ್ತದೆ. ಸಂಗಮ ಯುಗವು ಆನಂದದ ಯುಗವೆಂಬ ಅನುಭವ ಆಗುತ್ತಾ ಹೋಗುತ್ತದೆ. ಯಾವಾಗ ಅವಗುಣ ಗ್ರಾಹಕ ವೃತ್ತಿಯಿಂದ ಸುಖಮಯ ಮಾರ್ಗವಾದ ಈ ಈಶ್ವರೀಯ ಮಾರ್ಗ ಸಂಘರ್ಷಮಯವೆಂಬ ಅನುಭವವಾಗುತ್ತದೆ. ಆದ್ದರಿಂದ ನಮ್ಮ ಪುರುಷಾರ್ಥವೆಂಬ ಗಾಡಿಯನ್ನು ಸಂಪೂರ್ಣತೆ ಎಂಬ ಗುರಿಗೆ ಸಮಯಕ್ಕೆ ಮೊದಲೇ ತಲುಪಿಸಲಿಕ್ಕೆ ನಾವು ಗುಣಗ್ರಾಹಕ ವೃತ್ತಿಯ ಶ್ರೇಷ್ಠ ಧಾರಣೆಯನ್ನು ನಮ್ಮದನ್ನಾಗಿಸಿಕೊಳ್ಳುವುದು ಬಹಳ ಅವಶ್ಯಕವಾಗಿದೆ. ವಾಸ್ತವವಾಗಿ ಈ ಅವಗುಣಗ್ರಹಿ ವೃತ್ತಿಯಂತೂ ಆತ್ಮನಿಗೆ ಮಾಯೆಯ ಗ್ರಹಚಾರವಾಗಿದೆ. ಇದರಿಂದ ಆತ್ಮ ಪತನದೆಡೆಗೆ ಮುನ್ನಡೆಯುತ್ತಾ ಹೋಗುತ್ತದೆ. ಯಾವಾಗ ಆತ್ಮವು ಅವಗುಣಗಳನ್ನು ಗ್ರಹಿಸ್ತಾ ಹೋಗ್ತದೆ ಆವಾಗ ನಮ್ಮದು ಏನಾಗ್ತಾ ಹೋಗ್ತದೆ, ಆತ್ಮ ವಿನಾಶದ ಅಂದರೆ ಪತನದ ಕಡೆಗೆ ನಾವು ಹೋಗಲಿಕ್ಕೆ ಶುರು ಮಾಡಿಬಿಡ್ತೀವಿ. ಆದ್ದರಿಂದ ಸಮಯಾಂತರದಲ್ಲಿ ದುಃಖ ಅಶಾಂತಿಯ ಆಳವಾದ ಹಳ್ಳದಲ್ಲಿ ಬಿದ್ದು ಹೋಗುತ್ತದೆ. ಯಾವಾಗ ಮಾಯೆಯ ಗ್ರಹಚಾರಕ್ಕೆ ಸಿಗಾಕೊಂಡಾಗ ಏನಾಗ್ತದೆ, ಎಲ್ಲ ದುಃಖ ಅಶಾಂತಿಯಿಂದ ಏನಾಗ್ಬಿಡುತ್ತೆ, ಅವರೆಲ್ಲ ಹಳ್ಳದಲ್ಲಿ ಬಿದ್ದು ಬಿಡ್ತೀರಾ ಅಂತ ಇಲ್ಲಿ ಬಾಬಾ ಹೇಳ್ತಿದ್ದಾರೆ. ಈ ಗ್ರಹಚಾರವನ್ನು ಬಿಡಿಸಲು ಪರಮಾತ್ಮನು ತನ್ನ ಮಕ್ಕಳಾದ ನಮಗೆ ಈ ಸುಗಂಧಿತ ದಿವ್ಯ ಗುಣರೂಪಿ ಪುಷ್ಪಗಳ ಹೂಗೊಂಚಲನ್ನು ಕೊಡುಗೆಯಾಗಿ ತಂದಿರುವರು ಅಲ್ವಾ. ಯಾವಾಗ ಮಾನವನಿಗೆ ಪರಮಾತ್ಮ ಜ್ಞಾನದಿಂದ ತಿಳುವಳಿಕೆ ಸಿಗುವುದೋ ಆಗ ಆನಂದದ ಅನುಭೂತಿ ಉಂಟಾಗುತ್ತದೆ. ಮಾಯೆಯ ಕುಸ್ಸಂಗದ ಕಾರಣದಿಂದ ಮನುಷ್ಯರು ಸ್ವಯಂನ ಹಾಗೂ ಇತರರ ದುರ್ಗುಣಗಳ ಬುಟ್ಟಿಯನ್ನು ಹೊತ್ತು ಅಶಾಂತಿಯಲ್ಲಿ ಮುಳುಗಿ ಬಿಟ್ಟಿದ್ದಾರೆ. ಆದ್ದರಿಂದ ಮಾಯೆಯು ಮೋಸದಿಂದ ನನ್ನನ್ನು ಕೆಳಮಟ್ಟಕ್ಕೆ ತಂದಿದೆ. ನಾನು ಶ್ರೇಷ್ಠ ದೇವಿ ದೇವತಾ ಕುಲದವನು. ವಾಸ್ತವಿಕವಾಗಿ ಈ ದುರ್ಗುಣಗಳ ಹೊರೆಯನ್ನು ಹೊರುವುದು ನನ್ನ ಧರ್ಮ ಮತ್ತು ಕರ್ಮವಲ್ಲ ಎಂಬ ಈ ಅರಿವು ಈ ಈಶ್ವರೀಯ ಜ್ಞಾನದಿಂದ ಮೂಡುತ್ತದೆ. ಯಾವಾಗ ನಾವು ಈ ಪರಮಾತ್ಮನ ಜ್ಞಾನವನ್ನು ಪಡ್ಕೊಳ್ತೀವಿ ಆವಾಗ ನಮ್ಮಲ್ಲಿ ಅನಿಸ್ತಾ ಹೋಗ್ತದೆ ಅಲ್ವಾ, ಈ ದುರ್ಗುಣಗಳು ಇವೆಲ್ಲ ನನ್ನ ಗುಣವಲ್ಲ, ನನ್ನದು ಯಾವಾಗಲೂ ನ್ಯಾಯಯುತವಾದ ಮಾರ್ಗ, ನಂದು ಧರ್ಮದ ಮಾರ್ಗವಾಗಿದೆ ಅಂತ ಹೇಳಿ ಇದು ಪರಮಾತ್ಮನ ಜ್ಞಾನ ತೆಗೆದುಕೊಳ್ಳೋದ್ರಿಂದ ನಮ್ಮಲ್ಲಿ ಆ ಅನುಭವ ಆ ಆಶಾಕಿರಣ ಮೂಡ್ತಾ ಹೋಗ್ತದೆ. ಇಲ್ಲಾಂದರೆ ಯಾವಾಗ ಮಾಯೆಯಲ್ಲಿ ಬೀಳ್ತಿರೋ ಮಾಯೆಯ ಕುಸ್ಸಂಗದಿಂದ ಏನಾಗ್ಬಿಡುತ್ತೆ, ಬರೀ ಅಶಾಂತಿಯಲ್ಲಿ ಮುಳುಗಿ ಬಿಡ್ತೀರಾ. ಆಮೇಲೆ ಮಾಯೆ ಏನು ಮಾಡುತ್ತೆ, ಇನ್ನು ನಮ್ಮನ್ನು ಕೆಳಮಟ್ಟಕ್ಕೆ ತೊಗೊಂಡು ಹೋಗ್ಬಿಡ್ತದೆ. ಏಕೆಂದರೆ ನಾವೆಲ್ಲ ಪರಮಾತ್ಮನ ಮಕ್ಕಳು ಏನಾಗಿದ್ದೀವಿ, ಶ್ರೇಷ್ಠ ದೇವಿ ದೇವತಾ ಕುಲದವರು ಆಗಿದ್ದೀವಿ ಅಲ್ವಾ. ಸಾಕಾರದಲ್ಲಿ ಬ್ರಹ್ಮ ಬಾಬರವರು ಎಲ್ಲ ಮಕ್ಕಳನ್ನು ಸದಾ ಮಹಾನತೆಯ ದೃಷ್ಟಿಯಿಂದ ನೋಡುತ್ತಿದ್ದರು. ಸದಾ ಆತ್ಮನ ಸಂಪೂರ್ಣ ಸ್ವರೂಪವನ್ನೇ ನೋಡುತ್ತಿದ್ದರು. ಆದ್ದರಿಂದಲೇ ಪ್ರೇಮ ಸ್ವರೂಪರು ಆಗಿರುತ್ತಿದ್ದರು. ಅವರು ಎಲ್ಲ ಮಕ್ಕಳಲ್ಲೂ ಸದಾ ಆತ್ಮವನ್ನೇ ನೋಡುತ್ತಿದ್ದರು. ಯಾವ ಮಕ್ಕಳು ಏನೇ ಒಂದು ತಪ್ಪನ್ನು ಮಾಡಿದರೂ ಕೂಡ ಈ ಮಗುಗೆ ಕ್ಷಮೆಯನ್ನು ಕೊಡ್ತಾ ಇದ್ದರು. ಅವರು ಮಾಸ್ಟರ್ ಕ್ಷಮೆಯ ಸಾಗರವಾಗಿದ್ದರು. ಇತರರ ತಪ್ಪುಗಳನ್ನು ಕಿಂಚಿತ್ತೂ ಕೂಡ ಅವರು ಮನಸ್ಸಿನಲ್ಲಿ ಇಟ್ಕೊಳ್ತಾ ಇರಲಿಲ್ಲ. ಯಾವುದೇ ಸೋದರ ಅಥವಾ ಸೋದರಿ ತಪ್ಪು ಮಾಡಿದರೆ ಬಾಬಾರವರ ಭಾವದಲ್ಲಿ ಆ ಆತ್ಮನ ಬಗ್ಗೆ ಕಿಂಚಿತ್ತೂ ಅಂತರ ಕಂಡು ಬರುತ್ತಿರಲಿಲ್ಲ. ಬಾಬಾರವರು ಎಲ್ಲರ ಗುಣಗಳನ್ನು ನೋಡಿ ಅವರನ್ನು ಮುಂದುವರೆಸುತ್ತಿದ್ದರು. ಯಾವುದು ಈಗ ನೋಡಿ ಏನು ಮಾಡ್ತಾರೆ, ಸ್ವಲ್ಪ ಯಾರಾದರೂ ಏನಾದರೂ ತಪ್ಪು ಮಾಡಿದರೆ ಅವರನ್ನು ಬೇರೆ
ರೀತಿಯಲ್ಲಿ ನೋಡ್ತಾರೆ ಅಲ್ವಾ. ಈಗ ಎಲ್ಲರೂ ಲೌಕಿಕದಲ್ಲಿ ಎಲ್ಲರೂ ಕೂಡ ಅವರು ಈ ಥರ ತಪ್ಪು ಮಾಡಿದ್ದಾರೆ ಅಂತೇಳಿ ಅವರನ್ನು ಅವರಿಗೆ ಕ್ಷಮೆ ಕೊಟ್ಟು ಅವರನ್ನು ಮುಂದೆ ನಡೆಸ್ಲಿಕ್ಕೆ ನೋಡಲ್ಲ. ಅದೇ ಬಾಬಾರವರು, ಬ್ರಹ್ಮ ಬಾಬಾರವರು ಯಾರು ಏನೇ ತಪ್ಪು ಮಾಡಿದ್ರು ಆ ಮಗುವಿಗೆ ಮತ್ತೆ ಕ್ಷಮೆಯನ್ನು ಕೊಟ್ಟು ಅವರನ್ನೇನು ಮಾಡ್ತಿದ್ರು, ಅವರ ಗುಣಗಳನ್ನು ನೋಡಿಬಿಟ್ಟು ಅವರನ್ನು ಮುಂದುವರಿಸ್ತಾ ಇದ್ರು. ಪ್ರಭು ನನ್ನ ಅವಗುಣವನ್ನು ಮನದಲ್ಲಿಡಬೇಡ ಎಂದು ಈ ಭಕ್ತಿ ಮಾರ್ಗದಲ್ಲಿ ಹೇಳ್ತಾರಲ್ವ. ಭಗವಂತನೊಂದಿಗೆ ಸದಾ ಪ್ರಾರ್ಥನೆಯನ್ನು ಮಾಡ್ತಾರೆ. ಪ್ರಭು ನನ್ನ ಅವಗುಣವನ್ನು ಮನದಲ್ಲಿಡಬೇಡ ಅಂದಾಗ ನಾವು ಪರಮಾತ್ಮನಿಂದ ನಮ್ಮ ಬಗ್ಗೆ ಏನನ್ನು ಇಚ್ಛಿಸುತ್ತೇವೆಯೋ ಹಾಗೆಯೇ ನಾವು ಕೂಡ ಸರ್ವರ ಬಗ್ಗೆ ಧಾರಣೆ ಮಾಡಬಾರದೇಕೆ ಅಲ್ವಾ. ಪರಮಾತ್ಮನಿಂದ ನಾವು ಏನನ್ನು ಇಚ್ಛಿಸ್ತೀವಿ, ಇತರರ ಅವಗುಣ ನಾವು ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ ಕೂಡ ಇಟ್ಕೋಬಾರ್ದು. ಇಟ್ಟುಕೊಳ್ಳದೇ ಇರುವುದೇ ಮಹಾನ್ ಆತ್ಮಗಳ ಮಹಾನತೆಯಾಗಿದೆ. ಎಲ್ಲರಲ್ಲಿಯೂ ಗುಣವಿದೆ, ಮಹಾನತೆ ಇದೆ, ತ್ಯಾಗದ ಭಾವನೆ ಇದೆ. ಆದರೆ ಅವಗುಣಗಳಂತೂ ಎಲ್ಲೋ ಒಂದೆರಡು ಕಾಣುತ್ತವೆ. ಎಲ್ಲರೂ ಕೂಡ ಪುರುಷಾರ್ಥಿಗಳು. ತಮ್ಮ ಅವಗುಣವನ್ನು ದೂರ ಮಾಡುವುದರಲ್ಲಿಯೇ ಎಲ್ಲರೂ ಕೂಡ ಮಗ್ನರಾಗಿರುತ್ತಾರೆ. ಯಾವುದನ್ನು ಇತರರು ಬಿಸಾಡುತ್ತಾರೆಯೋ ಅದನ್ನು ನಾವೇಕೆ ಗ್ರಹಿಸಬೇಕು ಅಲ್ವಾ. ಯಾವುದೇ ಅವರು ಅವಗುಣಗಳನ್ನು ಅವರಲ್ಲಿರೋ ಆ ಅವಗುಣಗಳನ್ನು ನಾವೇಕೆ ನೋಡಬೇಕದನ್ನ. ಎಲ್ಲರದ್ದು ತಮ್ಮದೇ ಭಾಗ್ಯ, ಪಾತ್ರ, ಶಕ್ತಿ ಮತ್ತು ಬುದ್ಧಿ ಇದೆ. ಆದ್ದರಿಂದ ಅವರ ಅವಗುಣಗಳನ್ನು ಚಿಂತಿಸುವುದು ಬೇಡ. ಬೇರೆಯವರ ಅವಗುಣಗಳನ್ನು ನಾವು ನಮ್ಮ ಮನದಲ್ಲಿ ಇಟ್ಕೊಂಡು ಅದನ್ನು ಚಿಂತಿಸುವುದು ಬೇಡ ಅಂತ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಗುಣಗ್ರಾಹಕ ವೃತ್ತಿಯಿಂದಾಗುವ ಲಾಭಗಳನ್ನು ನೋಡೋಣ. ಸರ್ವರೊಂದಿಗೆ ಸ್ನೇಹ ಅಥವಾ ಶುಭ ಭಾವನೆ. ಯಾವಾಗ ನಾವು ಬೇರೆಯವರ ಗುಣಗಳನ್ನು ನೋಡುತ್ತೇವೆಯೋ ಆಗ ನಮಗೆ ಇತರರ ಮಹಾನತೆಗಳ ಅರಿವಾಗುತ್ತದೆ. ಫಲಸ್ವರೂಪ ನಮ್ಮ ಮನದಲ್ಲಿ ಎಲ್ಲರ ಬಗ್ಗೆ ಸ್ನೇಹದ ಬೀಜ ಏನಾಗ್ತಾ ಹೋಗ್ತದೆ, ಅಂಕುರಿತವಾಗತೊಡಗುತ್ತದೆ. ಇದರಿಂದ ಸ್ವತಃ ಶುಭ ಭಾವನೆ ಇರುತ್ತದೆ ಮತ್ತು ಈ ಶುಭ ಭಾವನೆ ತನ್ನ ಹಾಗೂ ಬೇರೆಯವರ ಚಿತ್ತವನ್ನು ಕೂಡ ಶೀತಲವಾಗಿ ಇಡುತ್ತದೆ. ಒಂದು ವೇಳೆ ನಮ್ಮ ದೃಷ್ಟಿ ಯಾರದಾದರೂ ಅವಗುಣದ ಕಡೆ ಹೋದರೆ ಸದ್ಗುಣಗಳ ಸುಗಂಧದ ಬದಲಾಗಿ ಏನಾಗುತ್ತದೆ, ದುರ್ಗುಣಗಳ ದುರ್ಗಂಧ ಹರಡಲಿಕ್ಕೆ ತೊಡಗುತ್ತದೆ. ಮತ್ತು ಈ ಸಂಘಟನೆಯ ಯಾವಾಗಲೂ ಶಕ್ತಿಶಾಲಿಯಾಗಿರಬೇಕು. ಈ ಸಂಘಟನೆ ಈ ಪ್ರಕಾರ ಗುಣಗ್ರಹಿ ವೃತ್ತಿ ಇರುವುದರಿಂದ ಸಂಘಟನೆ ಏನಾಗ್ತದೆ, ಈ ಒಳ್ಳೆಯ ಗುಣಗ್ರಹಣ ಶಕ್ತಿ ಇರೋದ್ರಿಂದ ಏನಾಗ್ತದೆ, ಸಂಘಟನೆ ಯಾವಾಗಲೂ ಶಕ್ತಿಶಾಲಿ ಆಗ್ತದೆ. ಏಕೆಂದರೆ ಅಲ್ಲಿ ಯಾವುದೇ ಈರ್ಷೆ ದ್ವೇಷ ಇರೋದಿಲ್ಲ. ಆದ್ದರಿಂದ ಸದಾ ಪರಸ್ಪರ ಏನಾಗ್ತದೆ, ಪ್ರೇಮ ಅಥವಾ ಸತ್ಕಾರ ಇರುತ್ತದೆ. ಸಂಘಟನೆಯನ್ನು ಬಲಪಡಿಸಲು ಇದೇ ಏನಾಗಿದೆ, ಸೂಕ್ಷ್ಮ ಆಧಾರವಾಗಿದೆ. ಒಂದು ವೇಳೆ ಯಾವುದಾದರೂ ಸಂಘಟನೆಯಲ್ಲಿ ಎಲ್ಲರೂ ಅವಗುಣಗ್ರಹಿಗಳಾದರೆ ಆ ಸಂಘಟನೆ ಎಂದಿಗೂ ಕೂಡ ಶಕ್ತಿಶಾಲಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಶ್ರೇಷ್ಠ ಸಂಕಲ್ಪಗಳ ಖಜಾನೆ ವೃದ್ಧಿಯಾಗುತ್ತದೆ. ಸದಾ ಯಾವಾಗ ನಮ್ಮ ಗುಣಗ್ರಾಹಕ ವೃತ್ತಿ ಇರುವುದರಿಂದ ಎಲ್ಲರ ಬಗ್ಗೆ ಶುದ್ಧ ಹಾಗೂ ಮಹಾನ್ ಸಂಕಲ್ಪಗಳ ಪ್ರವಾಹ ನಡೆಯುತ್ತಾ ಇರುತ್ತದೆ. ಅದರಲ್ಲಿ ಆತ್ಮ ಸದಾ ಯೋಗಯುಕ್ತವಾಗಿರುತ್ತದೆ. ಗುಣ ನೋಡುವುದರಿಂದ ಮನದಲ್ಲಿ ಅವಗುಣ ಅಥವಾ ವ್ಯರ್ಥ ಸಂಕಲ್ಪಗಳ ಕಸ ತುಂಬುವುದಿಲ್ಲ. ಫಲಸ್ವರೂಪವಾಗಿ ಆ ಆತ್ಮ ಸ್ವಯಂವನ್ನು ಶ್ರೇಷ್ಠ ಸಂಕಲ್ಪಗಳ ಶೃಂಗಾರದಿಂದ ಶೃಂಗರಿಸಿಕೊಳ್ಳುತ್ತಿರುತ್ತದೆ. ಯಾರ ಬಳಿ ಶ್ರೇಷ್ಠ ಸಂಕಲ್ಪಗಳ ಖಜಾನೆ ಇರುವುದೋ ಅಂಥವರು ಸಹಜವಾಗಿ ವಿಘ್ನ ವಿನಾಶಕರಾಗಿ ಬಿಡುತ್ತಾರೆ. ಪ್ರಭು ಪ್ರೇಮಕ್ಕೆ ಪಾತ್ರರಾಗುತ್ತಾರೆ. ಯಾರು ಸದಾ ಗುಣಗ್ರಹ ಮಾಡುತ್ತಾ ಇರುವುದೋ ಇಂಥ ಪವಿತ್ರ ಮನಸ್ಸು ಮತ್ತು ದಿವ್ಯ ಬುದ್ಧಿಯುಳ್ಳವರ ಲಕ್ಷಣವಾಗಿದೆ. ದಿವ್ಯ ಬುದ್ಧಿಯುಳ್ಳವರು ಸದಾ ಜ್ಞಾನ ಮನದಲ್ಲಿ ಮಗ್ನರಾಗಿರುತ್ತಾರೆ. ಇಂತಹ ಜ್ಞಾನಿ ಆತ್ಮಗಳು ಪ್ರಭುವಿಗೆ ಪ್ರಿಯರಾಗಿರುತ್ತಾರೆ. ವಾಸ್ತವದಲ್ಲಿ ಯಾರು ಇತರರ ಅವಗುಣವನ್ನು ನೋಡುತ್ತಾರೆಯೋ ಪರಮಾತ್ಮನು ಅವರನ್ನು ನೋಡುತ್ತಾನೆ. ಆದ್ದರಿಂದ ಗುಣಗ್ರಹಿ ವೃತ್ತಿಯಿಂದ ನಾವು
ಪ್ರಭು ಸಮಾನರಾಗಿ ಅವನ ಅನುಗ್ರಹ ಹಾಗೂ ಪ್ರೇಮಕ್ಕೆ ಪಾತ್ರರಾಗುತ್ತೇವೆ. ಯಾವಾಗ ಈ ಹವಗುಣಗಳನ್ನು ನೋಡ್ತೇವೆ ಆವಾಗ ಏನಾಗ್ತದೆ, ಖುಷಿ ಇರೋದಿಲ್ಲ. ಯಾವಾಗ ಈ ಹವಗುಣಗಳ ಕಡೆಗೆ ದೃಷ್ಟಿ ಹೋಗ್ತಲೇ ಮನುಷ್ಯನ ಖುಷಿ ಏನಾಗ್ತದೆ, ಅದು ಮಾಯವಾಗ್ತದೆ. ಏಕೆಂದರೆ ಆ ಸಮಯದಲ್ಲಿ ಬುದ್ಧಿ ಹವಗುಣವೆಂಬ ಈ ಅಶುದ್ಧ ಭೋಜನ ತಿಂದು ಬಿಡುತ್ತದೆ, ವ್ಯರ್ಥ ಸಂಕಲ್ಪ ಗ್ರಹಿಸಿ ಬಿಡುತ್ತದೆ. ಆದ್ದರಿಂದ ಈ ಸಂಗಮ ಯುಗದಲ್ಲಿ ಯಾರು ತಮ್ಮ ಬುದ್ಧಿಗೆ ಸದಾ ಶುದ್ಧ ಸಂಕಲ್ಪ ರೂಪಿ ಪೌಷ್ಟಿಕ ಭೋಜನವನ್ನು ಕೊಡುವರೋ, ಅರ್ಥಾತ್ ಅಂದರೆ ದಿವ್ಯ ಗುಣರೂಪಿ ಸಂಕಲ್ಪಗಳ ಭೋಜನ ಕೊಡುವರೋ ಅವರಿಗೆ ಅವಿನಾಶಿ ಖುಷಿಯು ಪ್ರಾಪ್ತವಾಗುತ್ತದೆ. ಇಂತಹ ಭೋಜನವೇ ಮನಸ್ಸನ್ನು ಆರೋಗ್ಯವಾಗಿಟ್ಟು ಆತ್ಮನಿಗೆ ನಿರಂತರ ಖುಷಿಯನ್ನು ನೀಡುತ್ತದೆ. ಹವಗುಣ ನೋಡೋದ್ರಿಂದ ಏನಾಗ್ತದೆ, ತಪಸ್ಸು ಕೂಡ ಭಂಗವಾಗ್ತದೆ ಅಲ್ವಾ. ನೀವು ಯೋಗದಲ್ಲಿ ಕೂತಾಗ ನೋಡಿ, ಮನಸ್ಸು ಏನಾಗ್ತದೆ, ಚಂಚಲ ಆಗ್ತಾ ಇರ್ತದೆ, ಮನಸ್ಸು ಬೇರೆ ಕಡೆ ಯೋಚನೆ ಬರ್ತಾ ಇರ್ತದೆ. ಬೇರೆಯವರ ಹವಗುಣ ನೋಡೋದ್ರಿಂದ ಅದೇ ಮನಸ್ಸಿನಲ್ಲಿ ಬರ್ತಾ ಇರ್ತದೆ. ಮಹಾನ್ ಆತ್ಮಗಳಲ್ಲೂ ಕೂಡ ಭಗವಂತನ ಮಕ್ಕಳಲ್ಲಿ ಒಂದು ವೇಳೆ ಕೊರತೆಗಳು ಕಂಡು ಬಂದರೆ ನಾವು ತಪಸ್ವಿ ಹೇಗಾಗ್ತೀವಿ ಅಲ್ವಾ. ಮತ್ತು ನಮ್ಮ ತಪಸ್ಸು ಕೂಡ ಸಫಲ ಹೇಗಾಗ್ತದೆ. ಆದ್ದರಿಂದ ತಪಸ್ವಿಗಳು ಯಾವಾಗಲೂ ಹಂಸದ ಸಮಾನ ಇರಬೇಕು. ಹೇಗೆ ಹಂಸ ನೋಡಿ ಮುತ್ತನ್ನೇ ಗ್ರಹಿಸುವ ಶುದ್ಧ ಆತ್ಮರಾಗಬೇಕು. ಹಂಸ ಹೇಗೆ ಮುತ್ತುಗಳನ್ನೇ ಹಾರಿಸ್ತದೆ ಅಲ್ವಾ. ಕಲ್ಲು ಮತ್ತು ಮುತ್ತುಗಳನ್ನು ಇಟ್ಟರೆ ಅದು ಕಲ್ಲುಗಳನ್ನು ಹಾರಿಸೋದಿಲ್ಲ, ಬರೀ ಮುತ್ತುಗಳನ್ನೇ ಹಾರಿಸ್ತದೆ. ಅದೇ ರೀತಿ ತಪಸ್ವಿಗಳು ಕೂಡ ನೀವು ಮಕ್ಕಳು ಹಂಸದ ಸಮಾನ ಆಗಬೇಕು, ಮುತ್ತನ್ನೇ ಗ್ರಹಿಸುವ ಶುದ್ಧ ಆತ್ಮರು ಆಗಬೇಕು ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಈ ಹವಗುಣದ ದೃಷ್ಟಿಯಿಂದ ಏನಾಗ್ಬಿಡುತ್ತೆ, ಜೀವನ ಏನಾಗ್ಬಿಡ್ತದೆ, ಈ ಜೀವನ ಕಸದ ಡಬ್ಬವಾಗಿಬಿಡುತ್ತೆ ಅಂತ ಬಾಬಾ ಹೇಳ್ತಿದ್ದಾರೆ. ಯಾರು ಬೇರೆಯವರ ಹವಗುಣಗಳನ್ನೇ ನೋಡೋನು ಅವನೆಂದಿಗೂ ಗುಣವಂತನಾಗುವ ಸ್ವಪ್ನವನ್ನು ಕೂಡ, ಅವ್ರ ಕನಸನ್ನು ಕೂಡ ಕಾಣಲಿಕ್ಕಾಗೋದಿಲ್ಲ ಅಲ್ವಾ. ಯಾಕಂದರೆ ಬೇರೆಯವ್ರದ್ದೇ ಹವಗುಣಗಳನ್ನ ನೋಡ್ತಾ ಇದ್ದಾಗ ಅವರು ಗುಣವಂತನಾಗ್ತೀನಿ ನಾನು ಅನ್ನೋ ಕನಸು ಕೂಡ ಕಾಣಲಿಕ್ಕೆ ಆಗಲ್ಲ. ವಾಸ್ತವದಲ್ಲಿ ಈ ಹವಗುಣ ದೃಷ್ಟಿಯನ್ನಿಡುವುದು ಕೂಡ ಏನಾಗಿದೆ, ಅಹಂಕಾರದ ಪ್ರತೀಕವಾಗಿದೆ. ಇಂತಹ ಅಹಂಕಾರ ವ್ಯಕ್ತಿ ಮಹಾನ್ ಆತ್ಮಗಳಲ್ಲಿಯೂ ಕೂಡ ಅವ್ರು ಏನು ಮಾಡ್ತಾರೆ, ಕೊರತೆಗಳನ್ನೇ ಶೋಧನೆ ಮಾಡ್ತಿರ್ತಾರೆ. ಅದೇ ಅವನ ಜೀವನದ ಲಕ್ಷ್ಯವಾಗಿಬಿಟ್ಟಿರುತ್ತೆ. ಅವ್ರ ಫಲಸ್ವರೂಪವಾಗಿ ಸ್ವಯಂ ಏನು ಮಾಡ್ತಾರೆ, ಹವಗುಣಗಳ ಭಂಡಾರವಾಗಿ ಬಿಡುತ್ತದೆ. ಅವರ ಸ್ವಯಂನಲ್ಲಿ ಅವರಿಗೆ ಹವಗುಣಗಳೇ ಇರುತ್ತೆ. ಅವನ ಜೀವನ ಏನಾಗ್ಬಿಡುತ್ತೆ, ಕಸದ ಡಬ್ಬದ ಸಮಾನ ಆಗಿಬಿಡುತ್ತೆ. ಹವಗುಣದ ದುರ್ಗಂಧ ಏನಾಗ್ಬಿಡುತ್ತೆ, ಎಲ್ಲ ಈ ಕ್ರಿಮಿ ಕೀಟಗಳಿಂದ ತುಂಬಿರುತ್ತೆ ನೋಡಿ ಕಸದ ಡಬ್ಬ, ಆ ಥರ ಆಗಿಬಿಡುತ್ತೆ ಅವರ ಮನಸ್ಸು ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವಯಂವನ್ನು ಅವ್ರೇನು ಮಾಡ್ತಾರೆ, ಯಾವಾಗಲೂ ಖಾಲಿಯಾಗಿ ಇಟ್ಕೊಂಡಿರ್ತಾರೆ. ಅಂದರೆ ಸ್ವಯಂ ಅವಗುಣ ದೃಷ್ಟಿಯುಳ್ಳವರು ಏನು ಮಾಡ್ತಾರೆ, ಸ್ವಯಂ ಚಿಂತನೆ ಹಾಗೂ ಪರಮಾತ್ಮನ ಚಿಂತನೆಯ ಆನಂದದಿಂದ ಅವರು ವಂಚಿತರು ಆಗ್ತಾರೆ. ಅವ್ರಿಗೇನಾಗ್ತದೆ, ಅಂಥವರಿಗೆ ಈ ಸಂಕಲ್ಪದ ಶಕ್ತಿಯು ಕೂಡ ವ್ಯರ್ಥವಾಗಿ ಕಳೆದುಕೊಂಡು ಸ್ವಯಂವನ್ನು ಯಾವಾಗಲೂ ಖಾಲಿ ಆಗಿ ಇರ್ತಾರೆ, ಖಾಲಿಯ ಅನುಭವ ಮಾಡ್ತಾರೆ. ಇಂತಹ ವ್ಯಕ್ತಿ ಏನು ಮಾಡ್ತಾರೆ, ಸದಾ ಅವರು ಸ್ನೇಹಕ್ಕಾಗಿ ಬಾಯಾರಿರುತ್ತಾರೆ. ಬೇರೆಯವ್ರದ್ದು ನಮಗೆ ಒಳ್ಳೆಯವರ ಸ್ನೇಹ ಸಿಗುತ್ತಾ ಅನ್ನೋದಕ್ಕೆ ಕೂಡ ಅವರಿಗೆ ಬಾಯಾರಿರ್ತಾರೆ. ಏಕೆಂದರೆ ಅವರು ಒಂಟಿತನದ ಅನುಭವನ್ನೇ ಮಾಡ್ತಾ ಇರ್ತಾರೆ. ಆದ್ದರಿಂದ ನಮ್ಮ ಜೀವನವನ್ನು ಯಾವಾಗಲೂ ನಾವೇನು ಮಾಡ್ಕೋಬೇಕಾಗಿದೆ, ಆದರ್ಶವನ್ನಾಗಿ ಮಾಡಿಕೊಳ್ಳಬೇಕಾದ್ರೆ ನಾವೇನು ಮಾಡಬೇಕು, ಪರಸ್ಪರ ಸ್ನೇಹವನ್ನು ಕೊಟ್ಟು ಸ್ನೇಹವನ್ನು ತೆಗೆದುಕೊಳ್ಳಬೇಕಾಗಿದೆ. ತಮ್ಮ ಜೀವನ ಸರ್ವ ಪ್ರಾಪ್ತಿಯಿಂದ ಯಾವಾಗಲೂ ಸಂಪನ್ನ ಆಗಬೇಕಾಗಿದೆ. ಪರಮಾತ್ಮ ಕೊಡುತ್ತಿರುವ ಈ ದಿವ್ಯ ಗುಣಗಳನ್ನು ನಾವು ಧಾರಣೆ ಮಾಡ್ಕೋಬೇಕಾಗಿದೆ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕಾಗಿದೆ. ತಂದೆ ಏನು ಈ ಈಶ್ವರೀಯ ಆಜ್ಞೆಯನ್ನು ನಾವು ಪಾಲನೆ ಮಾಡಿ ಈಶ್ವರನ ಹೃದಯ ಸಿಂಹಾಸನವನ್ನು ಅಲಂಕರಿಸಬೇಕಾದರೆ ಏನು ಮಾಡಬೇಕು, ತಮ್ಮ ದೃಷ್ಟಿ ಮತ್ತು ವೃತ್ತಿಯನ್ನು
ಗುಣಗ್ರಹಿಯನ್ನಾಗಿ ಮಾಡಿಕೊಳ್ಳಬೇಕು. ಇದು ಏನಾಗಿದೆ, ಸಂಪೂರ್ಣ ಪವಿತ್ರತೆಯ ಪ್ರತೀಕವಾಗಿದೆ. ಸದಾ ಒಳ್ಳೆಯ ಗುಣಗಳನ್ನೇ ನೋಡಬೇಕು ಎಲ್ಲರಲ್ಲಿಯೂ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾವಾಗಲೂ ಸದಾ ಕಾಲದ ಉನ್ನತಿಯ ಸಾಧನೆ ಏನಾಗಿದೆ, ಸಕಾರಾತ್ಮಕ ಸ್ವಚಿಂತನೆಯಾಗಿದೆ. ಯಾವತ್ತಿಗೂ ಬೇರೆಯವರ ಅವಗುಣಗಳನ್ನು ನೋಡುವುದು ಏನಾಗಿದೆ, ಕುದೃಷ್ಟಿಯಾಗಿದೆ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಪಾಪ ಅಥವಾ ಪುಣ್ಯ ಎರಡರ ಬೀಜ ಏನಾಗಿದೆ, ಸಂಕಲ್ಪವೇ ಆಗಿದೆ ಅಲ್ವಾ. ನೀವು ಶುದ್ಧ ಸಂಕಲ್ಪಗಳನ್ನೇ ಮಾಡ್ತಾ ಇದ್ದರೆ ಪುಣ್ಯಾತ್ಮರು ಆಗ್ತೀರಾ, ಪುಣ್ಯದ ಕೆಲಸಗಳನ್ನೇ ಮಾಡ್ತೀರಾ ಅಲ್ವಾ. ಅಶುದ್ಧ ಸಂಕಲ್ಪಗಳು ನಡೀತಾ ಇದ್ದರೆ ಏನಾಗ್ತದೆ, ಅಲ್ಲೇ ಪಾಪದ ಕೆಲಸಗಳಾಗ್ತಾ ಇರ್ತದೆ. ಆದ್ದರಿಂದ ಯಾವಾಗಲೂ ಪರಸ್ಪರರು ಹೊಂದಿರುವ ಶುಭ ಭಾವನೆಗಳ ಬಲದಿಂದಲೇ ಸಂಬಂಧ ಏನಾಗ್ತದೆ, ಗಟ್ಟಿಯಾಗ್ತಾ ಹೋಗ್ತದೆ. ಚೆಹರೆ ಮತ್ತು ಚಲನೆಯಲ್ಲಿ ಯಾವಾಗಲೂ ಸ್ನೇಹ ಭಾವವಿದ್ದರೆ ಸರ್ವರ ಸಹಯೋಗ ದೊರೆಯುತ್ತದೆ ಅಲ್ವಾ. ಯಾವಾಗಲೂ ನಮ್ಮ ಚೆಹರೆಯಲ್ಲಿ ಮತ್ತು ಚಲನೆಯಲ್ಲಿ ಯಾವಾಗಲೂ ಸ್ನೇಹದ ಭಾವ ಇರಬೇಕು ಎಲ್ಲ ಸರ್ವರ ಪ್ರತಿ. ನಾವು ದೇಹಾಭಿಮಾನದ ಕಾರಣವೇ ಏನಾಗ್ತದೆ, ಅನೇಕ ತಪ್ಪುಗಳು ನಡೀತಾ ಇರ್ತದೆ. ದೇಹದ ಅಭಿಮಾನ ಇದ್ದರೆ ಎಲ್ಲ ತಪ್ಪಾಗ್ತಾ ಇರ್ತದೆ ಅಂತ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ. ಮಾಡಿಸುವವರು ಯಾರಾಗಿದ್ದಾರೆ, ಶಿವ ತಂದೆ ಆಗಿದ್ದಾರೆ ಎಂಬುದು ಸ್ಮೃತಿಯಲ್ಲಿದ್ದರೆ ಏನು, ನಾನು ಮಾಡಿದೆ ಎಂಬುದು ಏನಾಗ್ತದೆ, ಅಲ್ಲಿ ಖತಮ್ಮಾಗಿ ಹೋಗ್ತದೆ. ಆದ್ದರಿಂದ ಪುರುಷಾರ್ಥವಿಲ್ಲದೆ ಏನಾಗೋದು, ಯಾವಾಗಲೂ ಪ್ರಾರಬ್ಧವು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಯಾವಾಗಲೂ ನಾವು ಏನು ಪುರುಷಾರ್ಥ ಮಾಡ್ತೀವೋ ಅದರದ್ದು ಫಲವನ್ನು ಪಡಿತೀವಿ, ಅದರ ಪ್ರಾರಬ್ಧವನ್ನು ನಾವು ಅನುಭವಿಸ್ತೀವಿ. ಈಗ ನಾವು ಹೆಚ್ಚು ಪುರುಷಾರ್ಥ ಮಾಡಿದರೆ ನಮ್ಮ ಪಾಪಕರ್ಮಗಳೆಲ್ಲ ಭಸ್ಮ ಆಗ್ತದೆ. ಪಾಪಕರ್ಮಗಳು ಭಸ್ಮ ಆದಂಗೆ ನಮ್ಮಲ್ಲಿ ಎಲ್ಲ ಪಾಪಕರ್ಮಗಳು ಭಸ್ಮ ಆಗ್ತಾ ನಾವು ಏನಾಗ್ತೀವಿ, ನಾವು ಸತ್ಯಯುಗದಲ್ಲಿ ನಾವು ಇದರ ಪುರುಷಾರ್ಥದ ಪ್ರಾರಬ್ಧವನ್ನು ಅಲ್ಲಿ ಅನುಭವ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಮ್ಮ ಸಂಕಲ್ಪಗಳನ್ನು ಸದಾ ನಾವು ಶ್ರೇಷ್ಠ ಮಾಡಿಕೊಳ್ಳಬೇಕಾಗಿದೆ. ಯಾವಾಗಲೂ ಒಳ್ಳೆಯ ಸಂಕಲ್ಪಗಳನ್ನೇ ಮಾಡಬೇಕು, ಶುದ್ಧವಾದ ಸಂಕಲ್ಪಗಳನ್ನೇ ಮಾಡಬೇಕು. ಯಾರದೇ ಆಗಲಿ ಅವಗುಣಗಳನ್ನ ನೋಡಬಾರ್ದು. ಬಾಬಾ ಹೇಳಿದ್ರಲ್ಲ, ಎಲ್ಲರಿಗೂ ಇರ್ತದೆ, ತ್ಯಾಗದ ಭಾವನೆ ಇರ್ತದೆ, ಒಳ್ಳೆಯ ದೃಷ್ಟಿ ಇರ್ತದೆ, ಏನಾದರೂ ಯಾವುದೋ ಒಂದೋ ಎರಡೋ ಕೊರತೆ ಇರ್ತದೆ. ಅದನ್ನು ನಾವು ಯಾರಲ್ಲಿಯೂ ನೋಡಲಿಕ್ಕೆ ಹೋಗಬಾರ್ದು, ಯಾರದೇ ಅವಗುಣವನ್ನು ಅಂತ ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೇಷ್ಠವಾದ ಸಂಕಲ್ಪಗಳನ್ನ ಮಾಡ್ತಾ ಹೋಗಬೇಕು. ಅಚ್ಚ